ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಿದ್ದೀನಿ. ಟೈಮ್ ಬಂದು 2:30 ಆಯಿತು. ನಾವಿವತ್ತು ಮಟ್ನೋಲೆಗೆ ಹೋಗ್ತಾ ಇದೀವಿ, ಅಂದರೆ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ನನ್ನ ತಂಗಿ ಪಾಪದು ನಾಮಕರಣ ಇದೆ ಅವ್ರ ಊರಲ್ಲೇ. ಹಾಗಾಗಿ ಇವತ್ತು ಅವ್ರ ಊರಿಗೆ ದೇವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ, ಅವ್ರ ಮನೆ ದೇವ್ರನ್ನೆಲ್ಲ ಮರಿ ಹೊಡೆದು ನಾಳೆ ನಾಮಕರಣ ಮಾಡ್ತಾ ಇರೋದು. ಹಾಗಾಗಿ ಇವತ್ತು ದೇವರೆಲ್ಲ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ದೇವ್ರಿಗೆ ಆರತಿ ಮಾಡೋದೆಲ್ಲ ಇರುತ್ತೆ, ಸಂಜೆವರೆಗೂ ಇದು ಬರೋಣ ಅಂದ್ಬಿಟ್ಟು. ಹಾಗೆ ಕಂಪ್ಲೀಟ್ ಆಗಿದ್ದು ನನ್ನ ತಂಗಿ ಪಾಪು ನಾಮಕರಣದ ಪ್ರಿಪ್ರೇಷನ್ ಮತ್ತು ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಊರ ಕಡೆ ಎಲ್ಲ ನಾಮಕರಣ ಎಲ್ಲ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಸರಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಎಲ್ಲರೂ ನನ್ನ ವೀಡಿಯೋಸ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಇನ್ನು ನಾವು ಪ್ರೀತಿ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹಾಗೆ ನಾವು ಪ್ರೀತಿ ಮನೆಗೆ ಬಂದ್ವಿ. ಈಗ ನೋಡಿ, ಮರಿಗಳು ನಾಳೆ ನಾಮಕರಣಕ್ಕೆ ಅಂತ ತಂದು ಬಿಟ್ಟಿರೋದು. ಹಂಗೆ ಇವನ್ನೆಲ್ಲ ವೀಡಿಯೋ ಮಾಡಿಕೊಂಡು ಜಾಸ್ತಿ ಹೊತ್ತಿರಲಿಲ್ಲ, ಮನೆ ದೇವ್ರು ಕರೆಯೋದಕ್ಕೆ ನಾವೇ ಅವ್ರ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಂದ್ವಿ ಜಂಬೂರು ಕೋಟೆ ಮಾರಮ್ಮನ ದೇವಸ್ಥಾನ. ಈಗ ಈ ದೇವ್ರನ್ನೇ ನಾವು ಪ್ರೀತಿ ಮನೆ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 2 ಅವರ್ ಆಗುತ್ತೆ ಅಂತ ಅಂದರು. ನಾವು ಬೇಗನೆ 4 ಗಂಟೆ ಹೊತ್ತಿಗೆಲ್ಲ ಬಂದ್ವಿ. 6 ಗಂಟೆ ಆಗಬೇಕು ದೇವ್ರು ಹೊರಡ್ಸೋಕ್ಕೆ ಅಂದರು. ಹಾಗಾಗಿ ಅಲ್ಲೇ ಸುತ್ತಮುತ್ತ ದೇವಸ್ಥಾನದ ಹಿಂದ್ಗಡೆ ಕೆರೆ ಇದೆ, ಅಲ್ಲಿ ಸಣ್ಣ ಮಕ್ಕಳು ಮೀನೆಲ್ಲ ಹಿಡಿತಿದ್ರು. ಅದನ್ನು ನೋಡ್ದಾಗ ಟೈಮ್ ಪಾಸ್ ಮಾಡಿದ್ವಿ. ಹೇಗೆ ಇದೇನದು? ಒಳ್ಳೆ ಮೀನ್ ಬಂದಂಗೆ ಬತ್ತಲ್ಲ ಅದನ್ನು. ಇದು ಎಂತದದು? ಓ, ಚೆನ್ನಾಗಿತ್ತು. ತವಾ ಫಿಶ್ ಮಾಡಕ್ ಚೆನ್ನಾಗಿತ್ತು. ಅದೇ ಬಾಚಣಿಗೆ, ಪರವಾಗಿಲ್ಲ, ಹಿಡಿದವಲ್ಲ. ಒಂದು ಟೈಮಿಗೆ ಸಾರು ಆಗುತ್ತಲ್ಲ, ಸಾಕು. ಕಬಾಬ್ ತವಾ ಫ್ರೈ ಮಾಡ್ಕೊಳ್ಳಿ, ಬೇಳೆ ಸಾರು ಮಾಡ್ಕೊಂಡು. ತಡಿ, ಆಯ್ತು. ಇಲ್ಲ ಇಲ್ಲ, ಉದ್ಭವಲಿಂಗ ಅಂತ ಅವರ ಉದ್ಭವಲಿಂಗ. ಇದೇನು ಹುಳಿ ಹುಳಿ ಏನಮ್ಮ? ದೊಡ್ಡಮ್ಮ ಚಿಕ್ಕಮ್ಮ. ಈಗೇನು ಈ ದೇವ್ರು ನೋಡ್ತಾ ಇದ್ರಲ್ಲ, ಇದು ಬಂದು ಕೋಟೆ ಮಾರಮ್ಮ. ಈ ದೇವಿ ಬಂದು ಚಿಕ್ಕಮ್ಮ. ಹಾಗೆ ಹೊರಗಡೆ ಮಾರಮ್ಮನ ಗದ್ಗೆ ಕೂಡ ಇದೆ. ಹಾಗೆ ಈ ದೇವ್ರು ಬಂದು ದೊಡ್ಡಮ್ಮ. 3 ದೇವ್ರು ಇರೋದು, ಆಯಿತಾ. ಮತ್ತು ಒಂದು ಊರಿಂದ ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲ ಖರ್ಚು ಯಾರ ಮನೆ ಕರೆಸ್ತೀವೋ ಅವ್ರದ್ದೇ ಆಗಿರುತ್ತೆ. ಹಾಗೆಯೇ ಟೋಟಲ್ ಒಂದು 20,000 ಖರ್ಚಾಗಿದೆ ಅವ್ರು ದೇವ್ರು ಕರ್ಸೋದಕ್ಕೆ. ಹಾಗೆ ಊರಿಂದನೇ ಗಾಡಿ ಮಾಡ್ಕೊಂಡು ಹೋಗಬೇಕು ದೇವ್ರು ಕರೆಯೋದಕ್ಕೆಲ್ಲ. ಈ ಥರ ಎಲ್ಲ ರೂಲ್ಸ್ ಇರುತ್ತೆ. ಒಂದು ದೇವ್ರನ್ನ ಒಂದು ಮನೆ ಕರೆಸ್ತೀವಿ ಅಂದರೆ ತುಂಬ ಖರ್ಚು ಕೂಡ ಬೀಳುತ್ತೆ. ಹಾಗೆ ಈ ಜಂಬೂರು ಕೋಟೆ ಮಾರಮ್ಮ ಈ ದೇವಸ್ಥಾನ, ಈ ದೇವಿಯ ಒಂದು ಉತ್ಸವ ಹೇಗಿರುತ್ತೆ ಅಂದರೆ, ವರ್ಷಕ್ಕೊಂದ್ಸಲ ದೊಡ್ಡದಾಗಿ ಜಾತ್ರೆ ನಡೆಯುತ್ತಂತೆ. ಬಾಯಲ್ಲೇ ಮರಿ ಸಿಗಿತಾರಂತೆ. ಹಾಗೆ ಸೇಂದಿ ಉಗ್ಸೋದು ಇದೆಲ್ಲ ತುಂಬಾ ವಿಶೇಷವಾಗಿದೆ ಅಂತ ಅಲ್ಲಿರೋರು ಹೇಳಿದ್ದು. ತುಂಬ ಖುಷಿಯಾಯಿತು. ಹಾಗೆ ಒಂದು ಊರಿಂದ ಊರಿಗೆ ಕರ್ಕೊಂಡು ಹೋಗ್ತೀವಿ ಅಂದರೆ, ಈಗ ಯಾವ ಊರಿಗೆ ಹೋಗುತ್ತೆ ಅಲ್ಲಿ ಹೆಬ್ಬಾಗ್ಲೆಲ್ಲ ಪೂಜೆ ಮಾಡಿ ಅವ್ರ ಮನೇಲಿ ಇರಿಸ್ಕೊಳ್ವಾಗ ಅವ್ರ ಆ ಪದ್ಧತಿ ಏನೇನು ಇದೆಯೋ ಅದನ್ನೆಲ್ಲ ಆ ದೇವ್ರಿಗೆ ಏನೇನು ಅರ್ಪಿಸ್ಬೇಕೆಲ್ಲ ಮಾಡಬೇಕು. ಫ್ರೆಂಡ್ಸ್, ನಾನು ಈ ವಿಡಿಯೋ ಮೂಲಕ ಏನು ತಿಳಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕರ್ನಾಟಕದ ಹಳ್ಳಿ ಭಾಗಗಳಲ್ಲಿ ಈ ರೀತಿ ದೇವ್ರನ್ನ ಒಂದು ಊರಿಂದ ಒಂದು ಊರಿಗೆ ಮನೆಗಳಿಗೆ ಕರೆಸ್ತೀವಿ ಅಂದರೆ ಎಷ್ಟು ಖರ್ಚಾಗುತ್ತೆ. ಹಾಗೆ ಆಚಾರ ವಿಚಾರ ಏನಿರುತ್ತೆ, ಆ ಪದ್ಧತಿಗಳ ಹಳೆ ಕಾಲದ ಪದ್ಧತಿ ಆಗಿರ್ಬೋದು, ಹಳ್ಳಿ ಶೈಲಿಯಲ್ಲಿ ಅದೆಲ್ಲ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಒಂದೊಂದು ದೇವಿಗೆ ಒಂದೊಂದು ರೀತಿಯ ಆಚರಣೆ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಜಂಬೂರು ಕೋಟೆ ಕರೆಸ್ತಾರೆ, ಏನೆಲ್ಲ ಆಚರಣೆ ವಿಚಾರಣೆ ನಡೆಸ್ತಾರೆ ಹಳ್ಳಿಗಳಲ್ಲಿ ಅಂತ ನೀವು ನೋಡ್ಬೋದು. ಏನು
ಗೊತ್ತಾ, ನಾನು ಕೇಳಿರೋ ಪ್ರಕಾರ ಈ ಏನಂತಾರೆ ಈ ಮೆರೆಯೋದೇವ್ರನ್ನ ಒತ್ಕೊಂತಾರಲ್ಲ, ಅವ್ರು ಹೇಳೋದು ಒತ್ಕೊಂಡ ತಕ್ಷಣ ಒಂಥರ ಏನೋ ವೈಬ್ರೇಷನ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು. ದೇವರಾಜು ಕೂಡ ಅದು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ರು. ಯಾವುದೇ ಊರುಗಳಲ್ಲಿ ಈ ಥರ ದೇವರು ಹೊರಡಿಸಿದ್ರೆ ಈ ಥರ ಪಂಜ್ ಹಿಡಿಯೋದೆಲ್ಲ ವಿಶೇಷವಾಗಿರುತ್ತೆ. ಈ ಪಂಜ್ ಹಿಡಿಯೋದು ನಮ್ಮ ಕುಲ ಕಸಬಾಗಿದೆ. ನಾವು ಮಡಿವಾಳ ಜನಾಂಗದವರೇ ಈ ಪಂಜ್ ಹಿಡಿಬೇಕು. ಈಗ ನಮ್ಮ ಪ್ರೀತಿಯವ್ರ ಊರಿಗೆ ಬತ್ತು ಹೆಬ್ಬಾಗ್ಲಲ್ಲೇ ನಿಲ್ಲಿಸಿ ದೇವ್ರನ್ನ ಒಂದು ಕೋಳಿನ ಕೈಲೇ ಸಿಗದು ಹಾಗೆಯೇ ಸೇಂದಿನ ಉಗ್ಸೋದು ಸಂಪ್ರದಾಯ ಈ ಥರ ಹಳ್ಳಿಗಳಲ್ಲಿ ಗ್ರಾಮ ದೇವತೆನ ಕರೆಸಿದ್ರೆ. ಹಾಗಾಗಿ ಹೆಬ್ಬಾಗ್ಲಲ್ಲಿ ಮೊದಲಿಗೆ ಪೂಜೆ ಮಾಡಿ ಅಮ್ಮನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಇಡೀ ಊರಿಗೆ ಮೆರವಣಿಗೆ ಮಾಡಿ ಈ ಊರಲ್ಲಿರೋ ಗ್ರಾಮ ದೇವತೆ ದೇವಸ್ಥಾನಗಳಿಗೆಲ್ಲ ಹೋಗಿ ದೇವರು ಒಂದು ದರ್ಶನ ಮಾಡ್ಕೊಂಡು ಅದು ಸಹ ಈ ಊರಿನ ಗ್ರಾಮ ದೇವತೆಗಳನ್ನ ಭೇಟಿ ಮಾಡಿಕೊಂಡು ಮನೆಗೆ ಬಂದು ತಲುಪುತ್ತೆ. ಹೆಚ್ಚು ಕಮ್ಮಿ ದೇವರು ಊರೆಲ್ಲ ಅಡ್ಡಾಡಿ ಚಾಮ ಕುಣಿತ ಎಲ್ಲ ಮುಗಿಸಿ ಮನೆಗೆ ಬರೋದ್ರಲ್ಲಿ ಒಂದು 2 ಅವರೇ ಆಗೋಯ್ತು ಇಲ್ಲಿಂದ. ಫ್ರೆಂಡ್ಸ್, ನನಗಂತೂ ಈ ರೀತಿ ಆಚರಣೆ ನೋಡಿದ್ದು ಹೊಸದೇನೆ ಆಯಿತಾ. ನನಗೂ ಇವೆಲ್ಲ ನೋಡಿರಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ನಿಮಗೆ ಈ ವಿಡಿಯೋದಲ್ಲಿ ಏನು ನೋಡ್ಲಿಕ್ಕೆ ಸಿಗುತ್ತೆ ಅಂದರೆ, ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರೋ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ. ಗ್ರಾಮ ದೇವತೆನ ಮನೆಗೆ ಕರೆಸಿ ಅದನ್ನು ನಮ್ಮ ಊರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವ ಥರ ಕರೆಸಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನನಗೂ ಹೊಸದು, ಹಾಗೆ ನಿಮ್ಗಳಿಗೂ ನೋಡ್ಲಿಕ್ಕೆ ಸಿಗಲಿ ಅನ್ನೋ ಉದ್ದೇಶ. ನೀವೇ ನೋಡಿದ್ರಿ, ಸೇಂದಿ ಉಗ್ಸೋದಾಗಿರ್ಬೋದು, ಕೋಳಿ ಮರಿನ ಕೈಲೇ ಕತ್ತನ್ನ ಕಡ್ದು ದೇವ್ರ ಮುಂದೆ ಇಡೋದಾಗಿರ್ಬೋದು, ಇವೆಲ್ಲ ನನಗೂ ಹೊಸದು. ನಿಮಗೂ ಖುಷಿಯಾಗಿದೆ ಅದೆಲ್ಲ ನೋಡಿ ಅಂತ ಅಂದ್ಕೊತೀನಿ. ಹಾಗೆ ಈಗ ತಳಿಗೆ ಮಾಡಿ ಅಮ್ಮನ ಕೂರಿಸಿದ್ದೀವಿ ಮೊಸರನ್ನ ಬೆಲ್ದನ್ನ ಇಟ್ಟು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.